ಆಮೇಲೆ ಇಲ್ಲ ಮಂಚದ ಮೇಲೆ ಹಾಸಿಗೆ ಹಾಸಿರ್ತಾರಲ್ಲ ಅದ್ರ ಮೇಲೆ ಡಿಸೈನ್ ಮಾಡ್ತಾರೆ. ಏನಕ್ಕೆ? ಮಾಮ ಗಿಣಿ ಏನು ಗಿಣಿ ಗಿಣಿ ನಾನ್ ತುಣ್ಣಿ ಹಿಡ್ಕೊಂಡ್ ಕುಣಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಎಂತದೂ ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ಮಿಸ್ಟರ್ ಸೂರ್ಯ ಎಲ್ಲಿದ್ಯಪ್ಪ? ಹತ್ತು ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಎಲ್ರಿಗೂ ಕೊಡ್ತಕ್ಕಂಥ ಕಾರ್ಯಕ್ರಮ. 10 ಕೆಜಿ ಬೇಕೋ ಬೇಡ? ಬೇಕೋ ಬೇಡ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನಮ್ಮೇಲೆ ನಂಬಿಕೆ ಇದೆಯಲ್ವಾ? ನಮ್ಮೇಲೆ ವಿಶ್ವಾಸ ಇದೆಯಲ್ವಾ? ಹಾಗಿದ್ರೆ ಎಲ್ಲ ಬಿಜೆಪಿಗೆ ನೀವು ಓಟ್ ಹಾಕಿ ಓಟ್ ಹಾಕ್ಸಿ. ಹಾಗಿದ್ರೆ ಎಲ್ಲ ಬಿಜೆಪಿಗೆ ನೀವು ಓಟ್ ಹಾಕಿ ಓಟ್ ಹಾಕ್ಸಿ. ನಿನ್ ಜನ್ಮಕ್ಕೆ ಹೋಗೋ. ಇದನ್ನೆಲ್ಲ ಹ್ಯಾಕ್ ಸಾಧಿಸಿದ್ರಿ ಅಂತ ಕೇಳಿದಾಗ ಒಂದ್ ಮೇಲ್ಗಡೆ ಅವ್ರದ್ದೇನೋ ಒಂಥರ ಪಾರ್ಟಿಯನ್ನ ನಡೆಸ್ತಿದ್ರು ಕೆಳಗಡೆ. ನಾನು ಕೆಳಗಡೆ ಇದ್ವಿ, ನಾವು ವರ್ಷ ಮೇಲ್ಗಡೆ ಇದ್ಲು. ಸರಿ ನೋಡೋಣ ಅಂತ ಮೇಲ್ಗಡೆ ಹೋಗಿದ್ದೆ. ವೆರಿ ಇಂಟ್ರೆಸ್ಟಿಂಗ್. ಅವ್ರು ಅವಾಗ ನಾನು ಆಚೆ ಕಳಿಸ್ಬಿಟ್ರು. ಸೆಂಡಿಮ್ ಔಟ್ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಹೇಳೋ ಹರ್ಟ್ ಆಯ್ತು ಅವತ್ತು ನನಗೆ. ಅವತ್ತು ನಾನು ನಿಂತ್ಕೊಂಡೆ, ಇಲ್ಲ ನಾನೇನೋ ಒಂದು ಆಗ್ಬೇಕು, ಏನೋ ಒಂದು ಮಾಡ್ಬೇಕು, ನನ್ನ ಜೀವನದಲ್ಲಿ ಏನೋ ಒಂದು ಸಾಧಿಸ್ಬಿಟ್ಟೆ ನಾನು ಇವಳನ್ನ ಪಟಾಯಿಸ್ಬೇಕು ಅಂತ ಅವತ್ತು ನಾನು ನನ್ನ ಡೆಸ್ಟಿನಿನ ಮಾರ್ಕ್ ಮಾಡ್ಕೊಂಡೆ. ನಾನು ಅವತ್ತು ಫಿಕ್ಸ್ ಆದೆ, ಇಲ್ಲಿ ನಾನು ಸ್ಟಾರ್ ಆಗ್ಬೇಕು, ಈ ಗಾಂಧಿನಗರದಲ್ಲಿ ನಾನು ಟಾಪ್ ಅಲ್ಲಿ ನಿಂತ್ಕೋಬೇಕು ಅನ್ನೋ. ಅವತ್ತಿಂದ ಫುಲ್ ವಿಡಿಯೋಸ್ ಮಾಡಿ ಚೆನ್ನಾಗಿ ಅವತ್ತು ಬಂದ್ಬಿಟ್ಟೆ ನಾನು ಅಲ್ಲಿಂದ ಆಚೆಗಡೆ. ನನಗೆ ಮರೆ ಅಷ್ಟೊಂದೆಲ್ಲ ಹುಡುಗರ ಜೊತೆ ಎಲ್ಲ ಮಾತಾಡಲ್ಲ. ಸೊ ಅದಕ್ಕೆ ನಿಮ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡಿ, ಎಲ್ಲಾ ಕಡೆ ಅಂಟಿಸ್ಬಿಡ್ತೀವಿ ಅವ್ನ. ಬಟ್ ನಾನು ಎಲ್ಲೋ ಒಂದ್ ಕಡೆ ನೋಡ್ದಂಗ್ ನೆನಪು ಅಷ್ಟೇ. ಅವ್ನು ಸ್ಮೈಲ್ ಮಾಡ್ತಿದ್ದ, ಅದನ್ನ ನನ್ನ ಫ್ರೆಂಡ್ ಎಲ್ಲ ಹೇಳ್ತಾ ಇದ್ರು. ನಾನು ಬಿಡು ಯಾರು ಅನ್ಬಿಟ್ಟು ಸುಮ್ಮನಾಗ್ಬಿಡ್ತಿದ್ದೆ. ಅವತ್ತು ನಾನು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ. ಅಲ್ಲ ಇವಾಗ ಒಬ್ರು ಚಪ್ಪಲಿ ಹಾಕೊಂಡ್ ಬಂದ್ರೆ ಅವ್ರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಫಾಲೋವರ್ಸ್ ಕಮ್ಮಿ ಇದ್ರು ಅಂತ ನಾನು ಹಂಗಲ್ಲ ಟ್ರೀಟ್ ಮಾಡ್ಬಿಟ್ರು. ನಾನು ಅವತ್ತು ಒಂಥರ ತುಂಬಾ ಬೇಜಾರಾಗೋಯ್ತು ನನಗೆ. ನೋಡಲೇ ನೋಡೋ ನೀನು ಇದೆಯಾ ನೋಡಲು, ಇಂಥ ಚಿನ್ನದಂತ ಹುಡುಗನ ಮೇಲೆ ನಾವು ತಪ್ಪು ತಿಳ್ಕೊಂಡ್ಬಿಟ್ಟವಲ್ಲ. ನಿಮ್ಮಂತ ಸಾಧಕರುಗಳು ಈ ಸೀಟಲ್ಲಿ ಕುತ್ಕೊಂಡ್ರೆ ಆ ಸೀಟ್ಕೊಂದು ಗೌರವ. ನನಗೆ ಯಾವ ಭಯನೂ ಇಲ್ಲ, ಯಾರ ಭಯನೂ ಇಲ್ಲ. ಇರೋದೆಲ್ಲ ಒಂದೇ ಭಯ, ದೇವ್ರ ಭಯ. ನಾನು ಇದೇನ್ ಕೇಳಿ ಕೆಲಸ ಮಾಡೋದಿಲ್ಲ, ಇದೇನ್ ಕೇಳಿ ಕೆಲಸ ಮಾಡ್ತೀನಿ.